ಹಲೋ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ನಾನು ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮಾರ್ನಿಂಗ್ ರೂಟೀನ್ ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತೇ ಇದೆ, ಆಲ್ಮೋಸ್ಟ್ ಹತ್ತತ್ರ ಇದು 6th ಡೇ ಮಾರ್ನಿಂಗ್ ರೂಟೀನ್ನ ನಾನು ಅಪ್ಡೇಟ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಇದು ನನ್ನನ್ನು ನಾನೇ ಚಾಲೆಂಜಾಗಿ ತೊಗೊಂಡು ಮಾರ್ನಿಂಗ್ ರೂಟೀನ್ನ ನಾನು ಮಾಡ್ತಾ ಇರೋದು, ಮಾಡಲೇಬೇಕು ಅಂತ. ಸೊ ಐ ಹೋಪ್ ನಿಮ್ಗಳಿಗೂ ಕೂಡ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ. ಸೊ ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು. ಸ್ಕೂಲ್ಗೆ ಹೋದ್ಮೇಲೆ ಸೊ ಮಗಳಿನ ಹೋಗಿರಲಿಲ್ಲ, ಮಗ ಹೋಗಿದ್ದ. ಮಗಳು ಇಲ್ಲೇ ನಿಂತಿದ್ಲು, ಮಾತಾಡ್ತಿದ್ವಿ ನಾನು ಅವಳು ಮಾತಾಡ್ತಾ ಈ ಕೆಲಸ ಬೇಗ ಯಾವಾಗ ರೆಡಿ ಮಾಡಿಬಿಟ್ಟಿರ್ತೀನಿ ಅಥವಾ ಅವಳು ಯಾವಾಗ ರೆಡಿ ಆಗಿಬಿಟ್ಟಿರ್ತಾಳೆ, ಸೊ ಆವಾಗ ಈ ಕೆಲಸಗಳು ಬೇಗನೆ ಆಗಿಬಿಡುತ್ತೆ. ಸೊ ಹಾಗಾಗಿ ಬಾಗಿಲಿಗೆಲ್ಲ ನೀರು ಆಗ್ತಾ ಮಾತಾಡ್ತಾ ನಿಂತಿದ್ದೀವಿ. ಯಾಕಂದರೆ ಪ್ರತಿಯೊಂದು ಹಂತದಲ್ಲೂ ಮಕ್ಕಳನ್ನು ಪ್ರತಿಯೊಂದು ರೀತಿಯಲ್ಲೂ ಬೆಳೆಸಬೇಕು. ಸೊ ಯಾಕೆ ಅಂತ ಅಂದರೆ ನಾವು ಹೇಗೆ ಕಲ್ತಿರ್ತೀವಿ ಅದೇ ರೀತಿ ಮಕ್ಕಳನ್ನ ಕಲಿಸೋಕ್ಕಾಗೋದು. ಎಕ್ಸಾಂಪಲ್ನ ಕೊಟ್ಟು ಕಲಿಸೋಕ್ಕಿಂತ ರಿಯಲಿಸ್ಟಿಕ್ಕಾಗಿ ತೋರಿಸಿ ನಾವು ಮಕ್ಕಳನ್ನ ಬೆಳೆಸೋದ್ರಲ್ಲಿ ಅರ್ಥ ಇರುತ್ತೆ. ಹಾಗೆ ಅವರು ಕೂಡ ಬೇಗ ಕಲಿತಾರೆ ಅದನ್ನ. ಸೊ ಹಾಗಾಗಿ ನಾವೊಂದು ರೈನಿಯಲ್ಲಾಗಿರ್ಬೋದು, ವಿಂಟರಲ್ಲಾಗಿರ್ಬೋದು ಕೆಳಗೆ ಬಂದು ನೀರು ಹಾಕಿ ರಂಗೋಲಿ ಬಿಡೋಕ್ಕಂತೂ ಆಗಲ್ಲ. ಯಾವಾಗ ಆಗುತ್ತೆ ಆವಾಗ ನಾವು ಬಿಡ್ತೀವಿ. ಯಾಕಂದರೆ ಫಸ್ಟ್ ಫ್ಲೋರಲ್ಲಿ ನಾವಿರೋದ್ರಿಂದ ಬಂದು ಕೆಳಗಡೆ ಬಿಡೋದು ಅಂತ ಅಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಯಾಕಂದರೆ ಇಬ್ಬರು ಮಕ್ಕಳನ್ನು ತಿಂಡಿ ರೆಡಿ ಮಾಡಿ ಆಲ್ಮೋಸ್ಟ್ ಊಟಕ್ಕೂ ಅಂದರೆ ಮಧ್ಯಾಹ್ನ ಅಡುಗೆಗೂ ಸ್ವಲ್ಪ ರೆಡಿ ಆಗೇ ಬಿಟ್ಟಿರುತ್ತೆ, ಇನ್ ಕೇಸ್ ಬೇಕು ಅಂತ ಅಂದರೆ. ಅದಕ್ಕೋಸ್ಕರ ಹಾಗೆ ಸ್ನ್ಯಾಕ್ಸ್ ಬಾಕ್ಸು, ಆಮೇಲೆ ಮಕ್ಳಿಗೆ ಕುಡಿಯೋದಾಗಿರ್ಬೋದು, ಮಕ್ಳಿಗೊಂಥರ ಹಸ್ಬೆಂಡ್ಗೊಂಥರ ಮೂರು ಥರ ನಾನು ಹಾಲು, ಕಾಫಿ ಹಾಗೆ ಲೈಮ್ ಟೀ ಮೂರನ್ನು ನಾನು ಪ್ರಿಪೇರ್ ಮಾಡಬೇಕಾಗಿರೋದ್ರಿಂದ ನಾನು ಹೇಳೋದು ನಿಯರ್ಲಿ ಒಂದು 5:45 6 ಇತ್ತೀಚಿನ ದಿನಗಳಲ್ಲಿ 6ಗೆ ನಾನು ಹೇಳೋದು. 6 to 8 ಮಾತ್ರ ನನಗೆ ಟೈಮ್ ಸಿಗೋದು. 1.5 hour ಸಿಗುತ್ತೆ ಹಾರ್ಡ್ಲಿ. ಅದರಲ್ಲಿ 1/4 ಗಂಟೆ ನಾನು ನನಗೆ ಅಂತ ಕೊಟ್ಕೋತೀನಿ, ಮೆಡಿಟೇಷನ್ನು, ಎಕ್ಸಸೈಸು ಅಂತ. ಸೊ ಹಾಗಾಗಿ ಅಷ್ಟು ಸಿಕ್ಕಿರೋ ಟೈಮ್ನಲ್ಲಿ ನಾನು ಬಂದು ಇಲ್ಲಿ ರಂಗೋಲಿ ಹಾಕ್ಕೊಂಡು ಎಲ್ಲ ಇನ್ನು ಮಕ್ಕಳು ಹೋದ್ಮೇಲೆ ನೀವು ಮಾಡ್ಬೋದಲ್ಲ ಅಂತ ನೀವೆಲ್ಲ ಕೇಳ್ಬೋದು. ಒಂದ್ಸಲಿ ನನ್ನ ಮೇಲೆ ಬಂತು ಅಂತ ಅಂದರೆ ಒಂದರಿಂದ ಒಂದು ಕೆಲಸ ಇದ್ದೇ ಇರುತ್ತೆ. ಕೆಳಗೆ ಹೋಗಿ ಬಾಗಿಲಿಗೆ ನೀರು ಹಾಕೋ ಪೇಷನ್ಸ್ ಅಂತೂ ನನಗೆ ಸೀರಿಯಸ್ಲಿ ಇರಲ್ಲ. ಸೊ ಅದಕ್ಕೋಸ್ಕರ ಅದೆಲ್ಲ ಆದಮೇಲೆ ಬಾಗಿಲಿಗೆಲ್ಲ ನೀರು ಹಾಕಿ ಇವಾಗ ಅಟ್ ಪ್ರೆಸೆಂಟ್ ಹಾಕ್ತಾಯಿದ್ದೀನಿ. ನೋಡೋಣ, ಓಕೆನಾ. ಈಗ ನೆಕ್ಸ್ಟು ಗಾರ್ಡನಿಗೆ ಬಂದೆ. ಗಾರ್ಡನ್ ಕ್ಲೀನ್ ಮಾಡಿಸ್ಬೇಕು. ತುಂಬ ಹುಲ್ಲುಗಳು ಎಲ್ಲ ಬೆಳೆದ್ಬಿಟ್ಟಿದೆ, ಕ್ಲೀನ್ ಮಾಡಿಸ್ಬೇಕು ಸದ್ಯದಲ್ಲೇ. ಇವಾಗೆಲ್ಲ ಹೆಂಗೆ ಅಂತಂದರೆ ಈ ಗಾರ್ಡನ್ ಕ್ಲೀನ್ ಮಾಡೋಕ್ಕೆಲ್ಲ ಫಸ್ಟೆಲ್ಲ 1000 ಅಥವಾ 500 ಆ ಥರ ಎಲ್ಲ ಬರೋರು. ಇವಾಗ ಮಿನಿಮಮ್ 1,500 ಕೊಡಲೇಬೇಕು, 1,500 2,000 ಕೊಡಲೇಬೇಕು. ಏನು ಎಕ್ಸ್ಟ್ರಾ ಕೆಲಸ ಹೇಳೋಂಗೆ ಇಲ್ಲ ಆ ಥರ. ಸೊ ಹೇಳಿದ್ದೀನಿ, ಒಬ್ರಿಗೆ ಬಂದು ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ಕ್ಲೀನ್ ಮಾಡಿಸ್ಬಿಟ್ಟು ಆಮೇಲೆ ನಿಮಗೆ ಕಂಪ್ಲೀಟ್ ಗಾರ್ಡನಲ್ಲಿ ಏನೇನಿದೆ ಅನ್ನೋದನ್ನ ತೋರಿಸ್ತೀನಿ. ಸೊ ಅದೆಲ್ಲ ಆದಮೇಲೆ ಮನೆ ಮೇಲೆ ಬಂದೆ. ಒಟ್ಟಿಗೆ ಅಲ್ಲೆಲ್ಲ ಮುಗಿಸ್ಕೊಂಡು ಹೂವೆಲ್ಲ ಕಿತ್ತು ರಂಗೋಲಿ ಎಲ್ಲ ಬಿಟ್ಟು ಒಟ್ಟಿಗೆ ಬರೋದು ನಾನು. ಸೊ ಅದೆಲ್ಲ ಆದಮೇಲೆ ಮನೆ ಮುಂದೆ ಹೊಸ್ಲಿಗೆ ನೀರು ಹಾಕೋ ಕಾರ್ಯಕ್ರಮ. ಇವಾಗ ಮೇಲ್ಗಡೆ ಬಂದು ಎಲ್ಲ ಕ್ಲೀನ್ ಮಾಡಿ ಮತ್ತು ಇಲ್ಲಿ ಕಸ ಗುಡಿಸಿ ಇವತ್ತಿಂದ ಬಟ್ಟೆ ಒಗೆಯೋದು, ಬಟ್ಟೆ ಒಣಗಿಸೋದು ಇದು. ಯಾಕೆಂದರೆ ಆಲ್ಮೋಸ್ಟ್ ಫ್ರೈಡೇ ನೈಟ್ಗೆ ಎಂಡ್ ಮಾಡಿಬಿಟ್ಟಿರ್ತೀನಿ ಬಟ್ಟೆ ಕಾರ್ಯಕ್ರಮಗಳನ್ನ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಹೇಗೆ ವರ್ಕನ್ನು ನಾನು ಡಿವೈಡ್ ಮಾಡ್ಕೋತೀನಿ. ಒಂದೇ ದಿನ ಎಲ್ಲನೂ ಮಾಡ್ಕೊಂಡು ಕೂರಲ್ಲ ನಾನು. ವರ್ಕನ್ನು ಹೇಗೆಲ್ಲ ಡಿವೈಡ್ ಮಾಡ್ಕೋತೀನಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ತೀನಿ. ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋ ಅದೇ ಆಗಿರುತ್ತೆ. ಸೊ ಇದು ವರ್ಕು ಶುಕ್ರವಾರದಿಂದ ಭಾನುವಾರವರೆಗೂ ಯಾವುದೂ ಇಲ್ಲ, ಯೂನಿಫಾರ್ಮ್ ಒಂದು ಬಿಟ್ಟು. ಇನ್ನು ನೆಕ್ಸ್ಟು ಇವತ್ತಿಂದ ಸ್ಟಾರ್ಟು. ಇನ್ನು 3 ದಿನ ವಾಷಿಂಗ್ ಮಿಷಿನಿಗೆ ಜಾಸ್ತಿ ಕೆಲಸ ಅಂತಲೇ ಅನ್ಬೋದು. ಇನ್ನು ಬಂದರೆ ಒಣಗಿಸೋದು, ಮಡಚಿಡೋದು ಅದು ಒಂದು. ಆಮೇಲೆ ನೆಕ್ಸ್ಟ್ ಬಟ್ಟೆಗಳನ್ನೆಲ್ಲ ತಕ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಇವತ್ತು. ಆ್ಯಕ್ಚುಲಿ ಸ್ವಲ್ಪ ಸೆಟ್ರೈಟ್ ಮಾಡೋದಿದೆ, ಆ ಜಾಗ ಈ ಜಾಗ ಚೇಂಜ್ ಮಾಡಿ. ಯಾಕಂದರೆ ಕೆಲವೊಂದೊಂದು ವಸ್ತುಗಳನ್ನ ಮಕ್ಳಿಗೆ ಸಿಗಬಾರ್ದು ಅಂತ ಎತ್ತಿಡ್ತಾ ಇದ್ದೀನಿ ಇವಾಗ. ಸೊ ಅದಕ್ಕೋಸ್ಕರ ಮಕ್ಕಳು ಇಲ್ದಿದ್ದಾಗಲೇ ಆ ಕೆಲಸ ಮುಗಿಸ್ಕೊಂಬಿಡ್ಬೇಕು ನಾನು. ಇಲ್ಲಾಂದರೆ ಅವರಿದ್ದಾಗ ಆ ಕೆಲಸನ ಮಾಡೋದಕ್ಕೆ ಆಗಲ್ಲ ನಾನು. ಅದಕ್ಕೋಸ್ಕರ ಸೊ ಅದೆಲ್ಲ ಆದಮೇಲೆ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿ ಕುಂಕುಮ ಎಲ್ಲ ಇಟ್ಟು ಹೋದೆ. ಸೊ ಆ್ಯಸ್ ಯೂಶ್ವಲ್ ನಿಮಗೆಲ್ಲ ಗೊತ್ತೇ ಇದೆ, ನಾರ್ಮಲಾಗಿ 5-6 ಡೇಸಿಂದ ಅದನ್ನೇ ನಾನು ತೋರಿಸ್ತಾ ಇರೋದು. ನಾರ್ಮಲ್ ಮಾರ್ನಿಂಗ್ ರೂಟೀನ್ ಹೇಗೆಲ್ಲ ಹೋಗುತ್ತೆ ಅದನ್ನೇ ತೋರಿಸ್ತಾ ಇರೋದು. ಇದರಲ್ಲಿ ಏನು ಡಿಫ್ರೆನ್ಸ್ ಏನಿಲ್ಲ.
ಸೊ ನಿಮ್ಮ ವ್ಲಾಗ್ಸ್ಗಳೆಲ್ಲ ನಿಮ್ಮ ಡೈಲಿ ರುಟೀನ್ಸ್ ಎಲ್ಲ ಹೇಗೆ ಹೋಗ್ತಾ ಇದೆ ಅಂತ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಡೈಲಿ ವ್ಲಾಗ್ಸ್ಗೆ. ಹಾಗೆ ನೋಡ್ತೀರಾ, ವೀಡಿಯೋಸ್ ಎಲ್ಲ ನೋಡ್ತೀರಾ, ವ್ಯೂಸ್ ಎಲ್ಲ ಬರುತ್ತೆ, ಸಬ್ಸ್ಕ್ರೈಬು ಕೂಡ ಆಗ್ತೀರಾ, ಬಟ್ ಲೈಕ್ ಮಾತ್ರ ಮಾಡಲ್ಲ. ದಯವಿಟ್ಟು ಲೈಕ್ನ ಮಾಡಿ, ಯಾಕಂದರೆ ಎಷ್ಟು ಜನಕ್ಕೆ ನನ್ನ ವೀಡಿಯೋಸ್ ಇಷ್ಟ ಆಗುತ್ತೆ ಅಂತ ನನಗೆ ಗೊತ್ತಾಗಬೇಕಲ್ವಾ. ಸೊ ಅದಕ್ಕೋಸ್ಕರ. ಹಾಗೆ ಇನ್ನು ಶಾರ್ಟ್ಸಲ್ಲೂ ಕೂಡ ನಾನು ನನ್ನ ಮಿನಿ ವ್ಲಾಗ್ ಥರ ನಾನು ಹಾಕ್ತಾಯಿದ್ದೀನಿ. ಇನ್ಸ್ಟಾಗ್ರಾಮ್ ಪೇಜು ಕೂಡ ಅಷ್ಟೇ, ಕುಮಾರ್ ರಚನಾ ಅಂತ ಪೇಜ್ ನೇಮು. ಪ್ಲೀಸ್ ಫಾಲೋ ಮಾಡಿ. ಎಲ್ಲೂ ಕೂಡ ರೆಗ್ಯುಲರಾಗಿ ಇನ್ಮೇಲೆ ಅಟ್ಲೀಸ್ಟ್ ಲಾಂಗ್ ವಿಡಿಯೋ ಹಾಕಲಿಲ್ಲ ಅಂದರೂ ಶಾರ್ಟ್ ವಿಡಿಯೋ ಮಾತ್ರ ಹಾಕ್ತಾ ಇರ್ತೀನಿ ನಾನಲ್ಲಿ. ಗೋ ಥ್ರೂ ಇಟ್ ಅಂತ ಹೇಳ್ತಾ, ಇನ್ನು ನೆಕ್ಸ್ಟು ವಿಂಟರ್ ವೆಕೇಷನ್ನು, ಮಕ್ಕಳಿಗೆಲ್ಲ ಎಕ್ಸಾಮ್ಸು ಇನ್ನು ನೆಕ್ಸ್ಟ್ ವೀಕಿಂದ ನೋಡೋಣ. ಆಲ್ಮೋಸ್ಟ್ ರೆಗ್ಯುಲರಾಗಿ ಹಾಕಕ್ಕೆ ನೋಡ್ತೀನಿ, ಯಾಕಂದರೆ ನನ್ನ ಒಂದು ಮೈಂಡ್ ಫ್ರೆಶ್ನೆಸ್ಗೆ ನಾನು ಹಾಕ್ತಾ ಇರೋದು ಇದನ್ನು. ಸೊ ಆಲ್ಮೋಸ್ಟ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ಬಂದಾಯಿತು, ಹೊರಗಡೆ ಕೆಲಸ ಎಲ್ಲ ಕಂಪ್ಲೀಟ್ ಮುಗಿಸಾಯಿತು. ಇನ್ನು ಒಳಗಡೆ ನೀವೇ ನೋಡ್ತಾ ಇರ್ಬೋದು ಎಲ್ಲ ಹೆಂಗಾಗಿದೆ ಅಂತ. ಸೊ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟಿಗೆ ನಾನು 1 ಬೌಲ್ ಆಫ್ ಪಪಾಯ ತೊಗೋತೀನಿ, ಕಾಫಿ ಬಿಫೋರೇ. ಆಮೇಲೆ ತಿಂಡಿ ಆದಮೇಲೆ ಕಾಫಿ ತೊಗೋತೀನಿ. ಇಷ್ಟ ಆಯಿತಾ?